ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಳ್ಳುಂಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅರ್ಧ ಕೆಜಿ ಕಪ್ಪು ಎಳ್ಳು ಕ್ಲೀನ್ ಮಾಡಿದ್ದೀನಿ ಹಾಗೂ ಒಂದು ಸಾರಿ ತೊಳೆದು ನೆರಳಲ್ಲೇ ಒಣಗಿಸ್ಕೊಂಡಿದ್ದೀನಿ. ಒಂದು ದೊಡ್ಡದಾದಂಥ ಕೊಬ್ಬರಿನ ಸ್ವಲ್ಪ ದಪ್ಪಕ್ಕೆ ತುರಿದಿಟ್ಕೋಬೇಕು. 2 ಮೀಡಿಯಮ್ ಸೈಜು ಬೆಲ್ಲನ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಕಲ್ಲಲ್ಲಿ ಚೆನ್ನಾಗಿ ಚೆಚ್ಚಿಟ್ಕೋಬೇಕಾಗುತ್ತೆ. ಹಾಗೂ 1 ಹಿಡಿ ಕಡಲೆ ಬೀಜ ಹಾಗೂ 1 ಹಿಡಿ ಹುರ್ಗಡ್ಲೆ. ಮೊದಲಿಗೆ ಈಗ ಎಳ್ಳನ್ನು ಹುರ್ಕೊಳ್ಳೋಣ. ಎಳ್ಳನ್ನು ಸಣ್ಣ ಉರಿಲಿ ಹುರ್ಕೋಬೇಕಾಗತ್ತೆ. ಎಳ್ಳನ್ನು ಚೆನ್ನಾಗಿ ಹುರಿದಷ್ಟು ತುಂಬ ಒಳ್ಳೆ ರುಚಿ ಕೊಡುತ್ತೆ. ಕಪ್ಪು ಎಳ್ಳು ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ತುಂಬ ಒಳ್ಳೆಯದು ಹಾಗೂ ಇದು ತುಂಬಾ ಮುಖ್ಯ. ಕೊಬ್ಬರಿ ಹಾಕೋದ್ರಿಂದ ಕನಿಷ್ಠ ಪಕ್ಷ ಒಂದು 15 ದಿವಸನಾದರೂ ಇಡ್ಬೋದು. ಹಸಿ ಕಾಯಿ ಹಾಕಿದ್ರೆ ತುಂಬ ಬೇಗ ಕೆಟ್ಟೋಗುತ್ತೆ. ಹಾಗೂ ಹುರ್ಗಡ್ಲೆ ಮತ್ತು ಕಡಲೆ ಬೀಜನ ರುಚಿನ ಹೆಚ್ಚು ಮಾಡೋದಕ್ಕೋಸ್ಕರ ಇದಕ್ಕೆ ಸೇರಿಸ್ಕೋಬೋದು. ಎಳ್ಳಿಂದ ತುಂಬಾ ಬೆನಿಫಿಟ್ಸ್ ಇದೆ. ಹೇರ್ ಫಾಲ್ ಕಡಿಮೆ ಆಗಿ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಬೋನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ ಹಾಗೂ ಸ್ಕಿನ್ ಕೂಡ ಬಹಳ ಚೆನ್ನಾಗಿ ಗ್ಲೋ ಬರುತ್ತೆ. ನೋಡಿ, ಈಗ ಎಳ್ಳು ಚೆನ್ನಾಗಿ ಹುರಿದಾಗಿದೆ. ಹುರ್ಗಡ್ಲೆನ ಅದೇ ಬಾಣಲಿಗೆ ಹಾಕ್ಕೊಂಡು ಸಣ್ಣ ಉರಿಲಿ ಹುರ್ಗಡ್ಲೆನ ಹುರ್ಕೋಬೇಕಾಗುತ್ತೆ. ಹುರ್ಗಡ್ಲೆನೂ ಚೆನ್ನಾಗಿ ಘಮ ಬರಬೇಕು. ಘಮ ಬಂದ ನಂತರ ಇದೇ ಬಾಣಲಿಗೆ ಮತ್ತು ಕಡಲೆ ಬೀಜನೂ ಅಷ್ಟೇ, ಅದನ್ನು ಸಣ್ಣ ಉರಿನಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಹುರಿದು ಆದಮೇಲೆ ಕಡಲೆ ಬೀಜನ ಸಿಪ್ಪೆ ತೆಗಿಬೇಕು. ಈಗ ಎಳ್ಳು ಬಿಸಿ ಆರೋದಕ್ಕೆ ಮುಂಚೆ ಮಿಕ್ಸಿಗೆ ಹಾಕೋಬೇಕಾಗುತ್ತೆ. ಎಳ್ಳು ಬಿಸಿ ಆರಿದ್ರೆ ಉಂಡೆ ಕಟ್ಟೋದಕ್ಕೂ ಆಗಲ್ಲ ಮತ್ತು ಅದರಲ್ಲಿರೋವಂಥ ಎಣ್ಣೆ ಅಂಶನೂ ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಇದು ಬಿಸಿ ಇದ್ದಾಗಲೇ ರುಬ್ಕೋಬೇಕಾಗುತ್ತೆ. ನೋಡಿ, ಈಗ ಸ್ವಲ್ಪದಷ್ಟು ಮಾತ್ರ ಎಳ್ಳನ್ನು ತೊಗೊಂಡಿದ್ದೀನಿ. ಇಷ್ಟು ಮಾತ್ರ ಪುಡಿ ಆದರೆ ಸಾಕು. ತುಂಬ ನೈಸಾಗಿ ಪುಡಿ ಮಾಡೋದು ಬೇಡ. ಒಂದು 2ರಿಂದ 3 ಸುತ್ತು ಹಾಕ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಕುಟ್ಟಿ ಇಟ್ಕೊಂಡಿರೋವಂಥ ಬೆಲ್ಲನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಎಳ್ಳು ಜೊತೆ ಕೂಡ ರುಬ್ಕೋಬೇಕಾಗುತ್ತೆ. ಬೆಲ್ಲನ ಹಾಕಿದ ನಂತರ ತುಂಬಾ ನೈಸ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ಇದ್ರ ಜೊತೆಗೆ ಒಣಕೊಬ್ಬರಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಸಹ ಒಂದು ಅರ್ಧ ಹಿಡಿಯಷ್ಟು ಸೇರಿಸ್ಕೊಂಡು ಅದನ್ನು ನೋಡಿ ಎಲ್ಲ ಮಿಕ್ಸ್ ಆಗೋ ಥರ ರುಬ್ಕೋಬೇಕಾಗತ್ತೆ. ಮತ್ತೊಮ್ಮೆ ಮೊದಲನೇ ಸಾರಿ ರುಬ್ಕೊಂಡ್ವಲ್ಲ ಅದೇ ರೀತಿಯಾಗಿ ಇನ್ನೊಮ್ಮೆ ಎಳ್ಳನ್ನು 1-2 ಸುತ್ತು ಸುತ್ತಿಸ್ಕೊಂಡು ಅದಾದ ನಂತರ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಒಂದೊಳ್ಳೆ ಮಿಶ್ರಣ ಕೊಡೋಣ. ಮಿಕ್ಸಿಯಲ್ಲೇ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಮತ್ತು ಬೆಲ್ಲ ಕೂಡ ನಾವು ಸ್ವಲ್ಪ ಮೀಡಿಯಮ್ ಆಗಿ ಚೆಚ್ಕೊಂಡಿರ್ತೀವಿ. ಮಿಕ್ಸಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ನೈಸಾಗಿ ಎಳ್ಳು ಜೊತೆಗೆ ಅದು ಬೆರೆತ್ಕೊಂಡ್ಬಿಡುತ್ತೆ ಚೆನ್ನಾಗಿ. 1-2 ಸ್ಪೂನಷ್ಟು ಕೊಬ್ಬರಿ ಹಾಕೊಳ್ಳೋಣ. ನಿಮಗೆ ಕೊಬ್ಬರಿ ಬೇಕಾಯಿತು ಅಂದರೆ ಆಮೇಲೆ ಕೂಡ ನಾವು ಮತ್ತು ಸೇರಿಸ್ಕೋಬೋದು. ಈಗಲೂ ರುಬ್ಬೋದಕ್ಕೂ ಸೇರಿಸ್ಕೊಂಡು ಆಮೇಲೂ ಖಂಡಿತವಾಗ್ಲೂ ಸೇರಿಸ್ಕೋಬೋದು. ತುಂಬ ಒಳ್ಳೆ ರುಚಿ ಕೊಡುತ್ತೆ. ನೋಡಿ, ಈಗ ನಾನು ತೋರಿಸ್ತೀನಿ ಎಷ್ಟು ಮಾತ್ರ ರುಬ್ಬಿದ್ರೆ ಸಾಕು ಅಂತ. ತುಂಬ ಹೊತ್ತು ರುಬ್ಬೋದ್ರಿಂದ ನೈಸ್ ಆಗಿಬಿಡುತ್ತೆ. ಒಂದು 2-3 ಸುತ್ತ ಆದರೆ ಸಾಕಾಗುತ್ತೆ. ನೋಡಿ, ಮಿಕ್ಸಿಲಿ ನೀಟಾಗಿ ಮಿಕ್ಸ್ ಆಗೋದು ಗೊತ್ತಾಗ್ತಾ ಇದೆ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಇನ್ನೊಂದೇ ಒಂದು ಸುತ್ತು ಹಾಕ್ಕೊಳ್ಳೋಣ. ಇದನ್ನು ರುಬ್ಬೋ ಅಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ. ಎಳ್ಳಲ್ಲಿ ಏನಾದರೂ ಎಣ್ಣೆ ಅಂಶ ಕಡಿಮೆ ಇದೆ ಅನಿಸಿದ್ರೆ ಖಂಡಿತವಾಗ್ಲೂ ಒಂದು ಸ್ವಲ್ಪ ಕಡಲೆಕಾಯಿ ಎಣ್ಣೆನ ಸೇರಿಸ್ಕೊಂಡು ರುಬ್ಕೋಬೋದು. ನೋಡಿ, ಈಗ ಸಾಕು. ಇಷ್ಟು ನೈಸ್ ಆದರೆ ಸಾಕು. ತುಂಬ ನುಣುಪಾಗೋದು ಬೇಡ. ಇದೇ ಮಿಕ್ಸಿ ಜಾರಿಗೆ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋಂಥ ಕಡಲೆ ಬೀಜ ಹಾಗೂ ಹುರ್ಗಡ್ಲೆ ಈ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು 1-2 ಸುತ್ತು ಹಾಕಿದ್ರೆ ಸಾಕು. ತುಂಬ ಜಾಸ್ತಿ ಹಾಕಿದ್ರೆ ಪೌಡ್ರ್ ಆಗಿಬಿಡುತ್ತೆ. ತುಂಬ ನೈಸ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಕಡಲೆ ಬೀಜ ಹಾಗೂ ಹುರ್ಗಡ್ಲೆ ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಗೋ ಅಷ್ಟು ಇರಬೇಕು. ನಾವು ರುಬ್ಬೋದಕ್ಕೂ ಕೊಬ್ಬರಿ ಸೇರಿಸ್ಕೊಂಡಿದ್ವಿ. ಈಗಲೂ ಕೂಡ ಸ್ವಲ್ಪ ಕೊಬ್ಬರಿನ ಸೇರಿಸ್ಕೊಳ್ಳೋಣ. ನಾವು ರುಬ್ಬೋ ಟೈಮಲ್ಲಿ ಈ ಎಳ್ಳಲ್ಲಿ ಎಣ್ಣೆ ಅಂಶ ಇತ್ತು. ಹಾಗಾಗಿ ನಾನು ಎಣ್ಣೆನ ಸೇರಿಸ್ಕೊಂಡಿಲ್ಲ. ನಾನು ಹೇಳ್ದಂಗೆ ಎಣ್ಣೆ ಅಂಶ ಏನಾದರೂ ನಿಮಗೆ ಕಾಣಿಸ್ತಾ ಇಲ್ಲ, ತುಂಬ ಡ್ರೈ ಆಗಿದೆ ಎಳ್ಳು ಅನಿಸಿದ್ರೆ ಖಂಡಿತವಾಗ್ಲೂ ರುಬ್ಬೋ ಟೈಮಲ್ಲಿ ಸ್ವಲ್ಪ ಕಡಲೆಕಾಯಿ ಎಣ್ಣೆನ ಸೇರಿಸ್ಕೊಂಡು ರುಬ್ಕೊಳ್ಳಿ. ಈಗ ಎಳ್ಳಿಗೆ ಒಂದೊಳ್ಳೆ ಮಿಕ್ಸನ್ನು ಕೊಟ್ಟು ಅದು ಬಿಸಿ ಇದ್ದಾಗಲೇ ಚೆನ್ನಾಗಿ ಉಂಡೆನ ಕಟ್ಟಬೇಕಾಗುತ್ತೆ. ಇಲ್ಲಾಂದರೆ ಉಂಡೆ ಹೊಡ್ಕೊಂಬಿಡುತ್ತೆ. ನೋಡಿ, ಈ ಥರ ಗುಂಡಿಗೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ಉಂಡೆಗಳನ್ನು ಕಟ್ಕೋಬೇಕು.
ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಒಳ್ಳೆ ಘಮನೂ ಬರ್ತಾ ಇದೆ. ಹಾಗಾದರೆ ಇವತ್ತೇ ನಿಮ್ಮ ಮನೇಲಿ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ತಪ್ಪದಿರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.